ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಅಂತೇಳಿ. ಹಂಗೆ ಒಂದು ಮೂಮೆಂಟ್ ಅಲ್ಲಿ ಈ ಪಕ್ಷ ಪ್ರಾರಂಭ ಆಗಿ ಇವತ್ತು ಈ ದೇಶವನ್ನ, ಈ ದೇಶಕ್ಕೆ ಪ್ರಜಾಪ್ರಭುತ್ವ ಕೊಟ್ಟಿದೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದೆ, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದೆ. ಇವೆಲ್ಲ ಕೊಟ್ಟು ನಾವೆಲ್ಲ ಅದರ ಮೇಲೆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಬೆಳಗ್ಗೆ 4:15 ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಆ ಪ್ರಮಾಣ ವಚನದ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಶ್ರಮ ಇದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಬೇಕಾದಷ್ಟು ಈ ಪಕ್ಷ 136 ಸೀಟು ಬರ್ತದೆ ಅಂತ ನಾನು ಹೇಳಬೇಕಾರೆ ಚುನಾವಣಾ ಮುಂಚಿತವಾಗಿ ಕೆಲವರು 90 ಬರ್ತದೆ, ಕೆಲವರು 100 ಬರ್ತದೆ, ಕೆಲವರು 110 ಬರ್ತದೆ, ದಳದವ್ರ ಹತ್ರ ಹೋಗ್ಬೇಕು, ಇಂಡಿಪೆಂಡೆಂಟ್ ಹೋಗ್ಬೇಕು, ಎಲ್ಲ ಏನೇನೋ ಮಾತಾಡ್ತಿದ್ರು. ನಮ್ಮ ಪಕ್ಷ ಲೀಡರ್ಗಳು ಮಾತಾಡ್ತಿದ್ರು. ನನ್ನ ಆತ್ಮವಿಶ್ವಾಸ ಇದೇ ಜಾಗದಲ್ಲಿ ಪ್ರತಿಜ್ಞಾ ಸ್ವೀಕಾರ ಮಾಡಿ, ನೀವು ಕೂಡ ನಿಮ್ಮ ಪಂಚಾಯತಿಗಳಲ್ಲಿ, ನಿಮ್ಮ ಮುನ್ಸಿಪಾಲ್ಟಿಲಿ ಆವತ್ತಿನ ಕಾಲದಲ್ಲಿ ಯಾರಿಗೂ ಝೂಮ್ ಏನು ಅಂತ ಗೊತ್ತಿರಲಿಲ್ಲ. ಆ ಒಂದು ವಿಚಾರಧಾರೆಗಳನ್ನ ಬಿಜೆಪಿಯವ್ರಿಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು 12,000 ಕಡೆ ನೀವು ಇಬ್ರು ಕೂಡ ಇದೇ ಜಾಗದಿಂದ, ಈ ಬಿಲ್ಡಿಂಗು ಈಗ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಇದಕ್ಕೆ ನಾವು ಅದಕ್ಕೊಂದು ಹೊಸ ರೂಪ ಕೊಟ್ಟು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದೆ. ಆ ಪ್ರತಿಜ್ಞೆ ಸ್ವೀಕಾರ ಮಾಡಿ ಇವತ್ತು ಪ್ರಮಾಣ ವಚನ ಮುಖ್ಯಮಂತ್ರಿಯಾಗಿ ಸ್ವೀಕಾರವನ್ನ ಮಾಡಿದ್ದೇನೆ 6 ವರ್ಷದ ನಂತರ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ, ಈಗ ಮುಗಿದ ತಕ್ಷಣ ನಂದು ಅಲ್ಲಿ ಪ್ರಮಾಣ ವಚನ ಮುಗಿದ ತಕ್ಷಣ ಕ್ಯಾಬಿನೆಟ್ ಇತ್ತು. ಆಮೇಲೆ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಮಹಾತ್ಮ ಗಾಂಧೀಜಿ ಅವ್ರಿಗೆ, ಬಸವಣ್ಣವ್ರಿಗೆ, ಕೆಂಪೇಗೌಡರಿಗೆ ಹೂನರ್ ಹಾಕಿದ್ದೀನಿ. ನಾಳೆ ಬೆಳಿಗ್ಗೆ ಇನ್ನ ಬಾಬು ಜಗಜೀವನ್ ರಾಮ್ದು, ವಾಲ್ಮೀಕಿದು ಪುತ್ಥಳಿ ಇದೆ, ಅದಕ್ಕೂ ಕೂಡ ಬೆಳಗ್ಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ. ಸೊ ಅವರೆಲ್ಲ ಬಹಳ ಪ್ರಮುಖವಾದಂತ ನಾಯಕರುಗಳು, ಈ ದೇಶಕ್ಕೆ ಸೇವೆಯನ್ನ ಮಾಡಿದಂಥವ್ರು, ಮಾರ್ಗದರ್ಶನ ಕೊಟ್ಟವರು, ಬೆಂಗಳೂರಿಗೆ ಮಾಡಿದವರು. ಸೊ ಅವ್ರಿಗೆ ಸಲ್ಲಿಸಬೇಕು ಅಂತೇಳಿ ಅದನ್ನ ಸಲ್ಲಿಸಿ ಕ್ಯಾಬಿನೆಟ್ಗೆ ಹೋಗಿ, ಕ್ಯಾಬಿನೆಟ್ ಅಲ್ಲಿ ಅನೇಕ ತೀರ್ಮಾನವನ್ನ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬರೋದು ಎಲ್ಲರಿಗೂ ಪಾಪ, ನೀವು 2 ಗಂಟೆಗೆ ಬಂದವರು 7 ಗಂಟೆ ಕಾಯ್ದಿದ್ದೀರಿ, ನನಗೆ ಕ್ಷಮಿಸ್ಬೇಕು. ನಾನು ನಿಮ್ನೆಲ್ಲ ಬಹಿರಂಗ ಒಂದು ಸ್ಟೇಡಿಯಂನಲ್ಲೋ ವಿಧಾನಸೌಧದ ಮುಂದೆನೋ ಮಾಡಬೇಕು ಅಂತಿತ್ತು. ಈ ನಮ್ಮ ಹುಡುಗರುಗಳು ಅವರು ಇವರೆಲ್ಲ ಸೇರಿ ನನಗೆ ಗೊತ್ತಿಲ್ಲದೆ 1700 ಬಸ್ಸೇನೋ ಬುಕ್ ಮಾಡಿಬಿಟ್ಟಿದ್ರಂತೆ. ತಿರ್ಗಾ ಬೇರೆ ಬೇರೆ ಕಡೆ ಎಲ್ಲ ಬರೀ ನಮ್ಮ ಜಿಲ್ಲೆಯಿಂದನೇ ಅಷ್ಟು ಬುಕ್ ಮಾಡಿಬಿಟ್ಟಿದ್ರಂತೆ, ಬೆಂಗಳೂರು ಸುತ್ತಮುತ್ತಲು. ಇನ್ನು ಹೊರಗಡೆ ಎಲ್ಲ ಸ್ವಲ್ಪ ವಿಪರೀತ ಇತ್ತು. ಕೊನೆಗೆ ಹೈಕಮಾಂಡ್ ಅವ್ರಿಗೆ ಏನೇನು ಗೊತ್ತಾಯ್ತೋ ಗೊತ್ತಾಗ್ಲಿಲ್ಲ. ಇದೊಂದು ದೊಡ್ಡ ತಿರ್ಗಾ ವಿಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೈಕಮಾಂಡ್ ಅವ್ರು ಸಲಹೆ ಕೊಟ್ಟರು ನಮಗೆ. ಸೊ ನಾನು ಸ್ಟೇಡಿಯಂ ಅನ್ನು ಮಾಡಬೇಕು, ನಾನು ಸಿದ್ದರಾಮಯ್ಯನವ್ರು ಇಬ್ರು ಸೇರಿ ಇದನ್ನ ವಿಧಾನಸೌಧ ಮುಂದೆ ಯಾರು ಮಾಡಬೇಕು, ಇಲ್ಲ ಸ್ಟೇಡಿಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಆದರೆ ಕೊನೆಗೆ ಆಗಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ವರಿಷ್ಠರೆಲ್ಲ ಸೇರಿ, ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಮಾರ್ಗದರ್ಶನ ಕೊಟ್ಟರು. ಸ್ವಲ್ಪ ಸಿಂಪಲ್ ಆಗಿರಲಿ ಡಿಕೆ ಅಂತೇಳಿ. ಸೊ ಒಪ್ಕೊಂಡೆ ನಾನು. ಸೊ ಅದಕ್ಕೆ ಜಾಸ್ತಿ ಜನ ಕಾರ್ಯಕರ್ತರಿಗೆ ನಾನು ಕೊಡಕ್ಕಾಗಿರ್ಲಿಲ್ಲ. ಸೊ ಯಾರು ಬಂದು ಅದನ್ನ ನೋಡಕ್ಕಾಗಲಿಲ್ಲ. ಇಲ್ಲೇ ಸುಮಾರು ಕಡೆ ಎಲ್ಲ ಡೈರೆಕ್ಟ್ಗೆ ಟಿವಿಲಿ ನೋಡಿದ್ರಿ, ಇಲ್ಲೇ KPCCಲಿ ಇದನ್ನ ನೀವೆಲ್ಲ ಗಮನಿಸಿದ್ದೀರಿ. ನಾನಿವತ್ತು ಬೆಳಿಗ್ಗೆ ನಾವು ಕಾಂಗ್ರೆಸ್ ಕಚೇರಿನ, ಹೊಸ ಕಾಂಗ್ರೆಸ್ ಕಚೇರಿನ ಕಟ್ಟುವಂತ ಭೂಮಿ ಪೂಜೆ ಇಟ್ಕೊಂಡಿದ್ದೆ. ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬ್ರು ಹೇಳಿದ್ರು ಇನ್ನೊಂದಿನ ಮಾಡೋಣ ಅದನ್ನ. ಅಲ್ಲಿ ನನ್ನ ಪ್ರಿಪರೇಷನ್ ಕೆಲಸ ಎಲ್ಲ ಪ್ರಾರಂಭ ಆಗೋಗಿತ್ತು. ಅಲ್ಲೊಂದು ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ, ಅದನ್ನ ಬೆಳೆಸಬೇಕು ಅಂತೇಳಿ ನಾವು ಮಾಡಿದ್ದು. ಸೊ ಫಿಕ್ಸ್ ಆಗೋಗಿತ್ತು, ಕಲ್ಲು ಎಲ್ಲ ಆಗೋಗಿದೆ. ಸೊ ಆಗಲಿ ಅಂತ ನಾನು ಅಧ್ಯಕ್ಷರಾಗಿರುವಾಗೆ ಅದನ್ನ ಭೂಮಿ ಪೂಜೆ ಮಾಡಬೇಕು ಅಂತ
ರಾಹುಲ್ ಗಾಂಧಿ ಅವರು ಇಲ್ಲ ನಿನ್ನ ಹೆಸರೇ ಯಾಕೆ ಮಾಡ್ತೀವಿ ತಲೆ ಕೆಡಿಸ್ಕೋಬೇಡ ಅಂತೇಳಿ ಅವರು ಹೇಳಿದ್ರು. ಸೊ ಇವತ್ತು ಕೂಡ ನಾನು ಇವತ್ತು ಬೆಳಗ್ಗೆ ನನ್ನ ರಾಜೀನಾಮೆ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದೇನೆ. ಹೊಸ ಅಧ್ಯಕ್ಷನು ಕೂಡ ಈಗಾಗಲೇ ನೇಮಕ ಆಗಿದೆ. ಹರಿಪ್ರಸಾದ್ ಅವ್ರಿಗೆ ಅವರು ಯಾವತ್ತು ಅವರು ಕೂಡ ಒಬ್ಬ ಪಕ್ಷದ ಹಿರಿಯ ನಿಷ್ಠಾವಂತ ಕಾರ್ಯಕರ್ತರವರು, ಮುಖಂಡರವರು, 6 ಬಾರಿ 5 ಬಾರಿ 4 ಬಾರಿ ರಾಜ್ಯಸಭೆಗೆ ಇದ್ದವರು, ಈಗ MLC 1 ಬಾರಿ ಇದ್ದವರು, ತಿರ್ಗಾ ಈಗ ಕೂಡ ನಾಳೆ ಅವರಿಗೆ ನಾಮಿನೇಷನ್ಗೆ ನಾವು ಚರ್ಚೆ ಮಾಡಿದ್ದೇವೆ, ಕಂಟಿನ್ಯೂ ಆಗ್ತದೆ. ಸೊ 24 + 12 ಎಷ್ಟಾಯ್ತು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.